ಶುಕ್ರವಾರ ಸಂಚಿಕೆಯಲ್ಲಿ ನೀನಾದನ ಸೀರಿಯಲ್ ಏನಾಗುತ್ತೆ ಅನ್ನೋ ಒಂದು ಪುಟ್ಟ ಪ್ರೊಮೋ ಹೇಳ್ತೀನಿ ನೋಡಿ. ಪಾಪ ನಮ್ಮ ವೇದಂಗೆ ತನ್ನ ತಂದೆ ತಾಯಿ ನೆನಪಾಗ್ಬಿಡ್ತಾರೆ. ಆ ಕುಡಿದಿರೋ ಅಮಲಲ್ಲಿ ವಿಕ್ರಮ್ನ ತಪ್ಕೊಂಡು ನಾನು ಅನಾಥೆ ವಿಕ್ರಮ್, ನೀನಾದ್ರೂ ನಿನ್ನ ತಾಯಿ ಇದ್ದು ಕೈ ತುತ್ತು ತಿಂದಿದ್ಯಾ, ತಾಯಿ ಮಳ್ಳಲ್ಲಿ ಬೆಳೆದಿದ್ಯಾ, ಆದರೆ ನನಗೆ ಅಮ್ಮ ಯಾರು ಅಂತಲೇ ಗೊತ್ತಿಲ್ಲ. ನಿಮ್ಮ ತಾಯಿ ನಿನ್ನನ್ನು ಬಿಟ್ಟೋದ್ರು, ನನ್ನನ್ನು ಯಾವುದೋ ಒಂದು ಆಶ್ರಮದ ಹತ್ರ ತಂದು ಹಾಕೋದ್ರು, ನನಗೆ ನನ್ನ ತಂದೆ ತಾಯಿ ಯಾರು ಅನ್ನೋದೇ ಗೊತ್ತಿಲ್ಲ ಅಂತ ಪಾಪ ಅವ್ರ ಅಪ್ಪ ಅಮ್ಮ ನೆನೆಸ್ಕೊಂಡು ಹೇಳ್ತಾ ಇರ್ತಾಳೆ. ನಾನು ನಿನ್ನ ಹತ್ರ ಅವಾಗಿಂದ ಏನೋ ಒಂದು ಇಂಪಾರ್ಟೆಂಟ್ ವಿಷಯ ಮಾತಾಡಬೇಕು ಅಂತಿದ್ದೀನಿ, ನೀನು ಕೇಳಿಸ್ಕೊಳ್ತಾನೆ ಇಲ್ಲ ಅಂತಾಳೆ ವಿಕ್ರಮ್ಗೆ. ಬೇಡ, ನೀನು ಮ್ಯಾಟ್ರ್ ಡೈವರ್ಟ್ ಮಾಡಬೇಡ, ನೀನು ಅದೇ ಹಳೆ ಕತೆ ಹೇಳ್ತೀಯ. ಇಲ್ಲ, ನಿಮ್ಮಮ್ಮ ಯಾರು ಅನ್ನೋದು ನನಗೆ ಗೊತ್ತು ಅಂತ ಹೇಳಕ್ಕೆ ಹೋಗ್ತಾಳೆ. ಇಲ್ಲ, ಅವಳು ನಾನು ಬಿಟ್ಟೋದವಳು ಮೋಸ್ಗಾತಿ, ನನಗೆ ಅವಳ ಅವಶ್ಯಕತೆ ಇಲ್ಲ ಅಂತೇಳಿ ಅಂದಾಗ, ನೀನು ಸುಮ್ಮನೆ ತಪ್ಪು ತಿಳ್ಕೊಂಡಿದ್ದೀಯಾ ವಿಕ್ರಮ್. ನಿಮ್ಮಮ್ಮಗೆ ನಿನಗೂ ಅಷ್ಟೇ, ನಿಮ್ಮಮ್ಮ ಅಂದರೆ ತುಂಬ ಇಷ್ಟ, ನಿಮ್ಮಮ್ಮಂಗೂ ನೀನು ಅಂದರೆ ಇಷ್ಟ. ಇಲ್ಲ, ನನಗೇನು ಇಷ್ಟ ಇಲ್ಲ, ಅವಳು ದೊಡ್ಡ ಮೋಸ್ಗಾತಿ, ನಾನೇನು ಅವಳು ಯಾವಾಗಲೂ ನೆನಪು ಮಾಡ್ಕೊಳ್ಳಲ್ಲ ಅಂತಾನೆ ವಿಕ್ರಮ್ಮು. ಇಲ್ಲ ಕಣೋ, ನೀನು ಹಂಗೆ ತಪ್ಪು ತಿಳ್ಕೊಂಡಿದ್ದೆ ಅಷ್ಟೇ. ನಿಮ್ಮಮ್ಮ ಯಾವಾಗಲೂ ನಿನ್ನ ಫೋಟೋ ಇಟ್ಕೊಂಡು ನನ್ನನ್ನು ನೆನೆಸ್ಕೊಂಡು ಅಳ್ತಾ ಇರ್ತಾರೆ. ಹೌದಾ, ಅಮ್ಮನ ಯಾರು ಅಂತೇಳಿ ವಿಕ್ರಮ್ ಕೇಳಿದ್ದಕ್ಕೆ, ಅದೇ ಶಕುಂತಲಾ ಅಮ್ಮ ಅಂತೇಳಿ ಅಂತಾಳೆ. ಒಟ್ಟಾರೆಯಾಗಿ ನಿಮ್ಮಮ್ಮ ಶಕುಂತಲಾ ಅನ್ನೋದು ನನಗೆ ಗೊತ್ತಾಗಿದೆ ಅನ್ನೋ ವಿಷಯನ ವಿಕ್ರಮ್ ಹತ್ರ ಹೇಳ್ತಾಳೆ ಶುಕ್ರವಾರ ಸಂಚಿಕೆಯಲ್ಲಿ. ನೋಡೋಣ ವಿಕ್ರಮ್ ಒಪ್ತಾನ ಶಕುಂತಲನ, ಏನು ಹೇಳ್ತಾನೆ ಅನ್ನೋದೆಲ್ಲ ಕಾದು ನೋಡೋಣ ಶುಕ್ರವಾರದವರೆಗೂ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ, ಇದರಿಂದ ನನಗೆ ಸಪೋರ್ಟ್ ಮಾಡ್ದಂಗಿರುತ್ತೆ. ನೆಕ್ಸ್ಟ್ ಸಂಚಿಕೆಯಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್ ಅಂಡ್ ಬಾಯ್ ಎಲ್ರಿಗೂ.